ಬಿಹಾರ ರಾಜ್ಯದ ವಿಧಾನಸಭಾ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತಿದ್ದಂತೆ ನಗರದಲ್ಲಿ ಬಿಜೆಪಿ-ಜೆಡಿಎಸ್ ವಲಯದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟ ಪ್ರಚಂಡ ಗೆಲುವು ಸಾಧಿಸಿರುವ ಹಿನ್ನೆಲೆ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ-ಜೆಡಿಎಸ್ ಕಾರ್ಯಕರ್ತರು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂತೋಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ, ರಾಹುಲ್ ಗಾಂಧಿ ಅವರ ವೋಟ್ ಚೋರ್ ಎಂಬ ಹೇಳಿಕೆಗೆ ಬಿಹಾರ ಮತದಾರರು ಸ್ಪಷ್ಟ ಉತ್ತರ ನೀಡಿದ್ದಾರೆ. ಎನ್ಡಿಎ ಮೈತ್ರಿಯ ಅಭ್ಯರ್ಥಿಗಳನ್ನು ಭಾರೀ ಸಂಖ್ಯೆಯಲ್ಲಿ ಗೆಲ್ಲಿಸುವ ಮೂಲಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಕೈಗಳನ್ನು ಇನ್ನಷ್ಟು ಬಲಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ನಿರಂತರವಾಗಿ ವೋಟ್ ಚೋರ್ ಎಂಬ ಬೊಬ್ಬೆ ಹೊಡೆಯುತ್ತಿದ್ದರು. ವಾಸ್ತವದಲ್ಲಿ ಅವರೇ ಎನ್ಡಿಎ ಸ್ಟಾರ್ ಕ್ಯಾಂಪೇನರ್ ಆಗಿದ್ದು ಎನ್ಡಿಎ ಭಾರೀ ಗೆಲುವಿಗೆ ಕಾರಣರಾಗಿದ್ದಾರೆ ಎಂದರು. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೊಂಡೇನಹಳ್ಳಿ ಮುರಳಿ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಾ ಮುನಿಯಪ್ಪ ಅವರು ಬಿಹಾರ ಫಲಿತಾಂಶವು ರಾಷ್ಟ್ರ ರಾಜಕೀಯಕ್ಕೆ ಮಹತ್ವದ ಸಂದೇಶ ನೀಡಿದೆ ಎಂದು ಹೇಳಿದರು. ಇನ್ನು ಪ್ರಧಾನಿ ನರೇಂದ್ರ ಮೋದಿಜಿಯವರ ದೀರ್ಘದೃಷ್ಟಿಯ ನಾಯಕತ್ವ, ವಿಕಸಿತ ಭಾರತದ ಕನಸು, ಅಭಿವೃದ್ಧಿ ಕೇಂದ್ರಿತ ಆಡಳಿತ ಇವುಗಳನ್ನು ಬಿಹಾರ ಜನತೆ ಮನಗಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ನಾಯಕ ರಾಹುಲ್ ಗಾಂಧಿ ವೋಟ್ ಚೋರ್ ಎಂದು ಮಾಡುತ್ತಿದ್ದ ಆರೋಪಗಳು, ಬಿಜೆಪಿ ವಿರುದ್ಧ ಹರಡಿದ ಅಪಪ್ರಚಾರ ಎಲ್ಲದಕ್ಕೂ ಇಂದು ಬಿಹಾರ ಜನತೆ ಉತ್ತರ ನೀಡಿದ್ದಾರೆ ಎಂದರು. ವರದಿ ಸಲಾಹುದ್ದೀನ್, ಚಿಕ್ಕಬಳ್ಳಾಪುರ, ಪ್ರಜಾಪವರ್ ಟಿವಿ. ಇಡೀ ಭಾರತದಲ್ಲಿ ಮೋದಿಜಿಯವರ ನಾಯಕತ್ವ ಹಾಗೂ ಎನ್ಡಿಎ ಆಗಿ ಇವತ್ತು ಬಿಹಾರಲ್ಲಿ ಇವತ್ತು ಎಲೆಕ್ಷನ್ ನಡೆದಿದೆ. 200ಕ್ಕೂ ಅತಿ ಹೆಚ್ಚು ಸೀಟುಗಳನ್ನ ಬಿಹಾರ ಜನತೆಗಳು ಬಿಜೆಪಿ ಎನ್ಡಿಎಗೆ ಆಶೀರ್ವಾದ ಮಾಡಿದ್ದಾರೆ. ಈ ಆಶೀರ್ವಾದದ ಹಿಂದುಗಡೆ ಸ್ಟಾರ್ ಕ್ಯಾಂಪೇನರ್ ಆಗಿ ರಾಹುಲ್ ಗಾಂಧಿ ಅವರು ಬಿಜೆಪಿಗೆ ಅತಿ ಹೆಚ್ಚು ಶಕ್ತಿಯನ್ನು ತುಂಬಿದ್ದಾರೆ. ಯಾಕಂದರೆ ವೋಟ್ ಚೋರ್ ಅಂತ ಹೇಳಿ ಇಲ್ಲದನ್ನ ಬೊಬ್ಬೆ ಹೊಡೆದು ಜನಗಳ ಹತ್ರ ಅವರು ಮರ್ಯಾದೆನ ಕಳ್ಕೊಂಡಿದ್ದಾರೆ. ಒಂದಂಕಿ ಎರಡಂಕಿ ಬಂದಿಲ್ಲ. ಅವರು 4-5 ಸೀಟಿಗೆ ಅವರು ತುಂಬ ಸಂತೋಷಪಟ್ಟು ಒಂದು ದೊಡ್ಡ ಪಕ್ಷ ಇದ್ದಂಥ ಭಾರತದಲ್ಲಿ ಕಾಂಗ್ರೆಸ್ ಇವತ್ತು ಧೂಳಿಪಟಾಗಿದೆ. ಇದರಿಂದ ಏನು ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕಂತಕ್ಕಂಥ ಒಂದು ಏನಿತ್ತು ಬಿಜೆಪಿಯ ಅಜೆಂಡಾ, ಕರ್ನಾಟಕದಲ್ಲಿ ಕೂಡ ಮುಂದಿನ ದಿನಗಳಲ್ಲಿ ಇದೇ ರೀತಿ ಎನ್ಡಿಎ ಕಾಂಗ್ರೆಸ್ನ ತೊರೆದು ಕಾಂಗ್ರೆಸ್ನ ಕಿತ್ತು ಒಗೆದು ಇಲ್ಲೂ ಕೂಡ 150-200 ಸೀಟ್ವರೆಗೂ ಬರ್ತಕ್ಕಂಥ ಮುನ್ಸೂಚನೆ ಇರ್ತಕ್ಕಂಥ ಒಂದು ಎಲೆಕ್ಷನ್ ಆಗಿದೆ. ಬಿಹಾರ ಎಲ್ಲ ಮತದಾರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ವೋಟ್ ಚೋರ್ ಅಂತ ಏನು ಹೇಳ್ತಾ ಇದ್ರು, ಅದರಿಂದ ಎಲೆಕ್ಷನ್ ಕಮಿಷನ್ ಏನು ಮಾಡಿದ್ದಾರೆ ಅಂದರೆ SIR ಮಾಡಿದ್ದಾರೆ. ಮತ ಪರಿಷ್ಕರಣೆ ಮಾಡ್ತಕ್ಕಂಥದ್ದು ಕೆಲಸ ಇಡೀ ಭಾರತದಲ್ಲಿ ಮಾಡ್ತಾ ಇದ್ದಾರೆ. ಈ ಒಂದು ಸ್ಯಾಂಪಲ್ ಆಗಿ ಈ ಒಂದು ಬಿಹಾರಲ್ಲಿ ಮಾಡಿರ್ತಕ್ಕಂಥದ್ದು, ಈ ಒಂದು ಹೊಸ ಮತ ಪಟ್ಟಿಯನ್ನು ಮಾಡಿರ್ತಕ್ಕಂಥ ಏನು ಮತಪಟ್ಟಿಯಲ್ಲಿ ಇವತ್ತು 65ಕ್ಕಿಂತ ಹೆಚ್ಚು ಆವರೇಜ್ ಮತಗಳನ್ನು ಮೊದಲ ಬಾರಿಗೆ ಕೊಟ್ಟಿರ್ತಕ್ಕಂಥ ಜನತೆ ಇವತ್ತು. ಅದರಿಂದ ಏನು 40-50 ವರ್ಷಗಳಿಂದ ಅವರೇನು ಬೇಡದೇ ಇರ್ತಕ್ಕಂಥ ಓಟ್ ಸೇರಿಸಿದ್ರು, ಮತಗಳ್ತನ ಮಾಡ್ತಾಯಿದ್ರು ಕಾಂಗ್ರೆಸ್ಸು. ಅದಕ್ಕೆ ಅವ್ರಿಗೆ ಗುಳುವಾಗಿತ್ತು. ಅವರೇ ತೋಡಿದ್ದ ಬಾವಿಗೆ, ಅವರು ರಾತ್ರಿ ನೋಡಿದ್ದ ಬಾವಿಗೆ ಹಗಲಲ್ಲಿ ಬಂದು ಬಿದ್ದಂಗೆ ರಾಹುಲ್ ಗಾಂಧಿ ಆಗಿದೆ. ಅವರೇ ತೋಡಿದ ಗುಂಡಿಗೆ ಅವರೇ ಬಿದ್ದಿದ್ದಾರೆ. ತುಂಬ ಸಂತೋಷದಿಂದ ಅವರು ರಾಜಕಾರಣಕ್ಕೆ ಯೋಗ್ಯತೆ ಇಲ್ಲ ಇಡೀ ಭಾರತಕ್ಕೆ ತೋರಿಸಿದ್ದಾರೆ. ಏನು ಈ ದಿನ ಇಡೀ ದೇಶವೇ ಸಂಭ್ರಮ ಪಡುವಂತೆ ಏನು ಇವತ್ತು ಘೋಷಣೆ ಆಗಿರ್ತಕ್ಕಂಥ ಬಿಹಾರದ ವಿಧಾನಸಭೆ ಚುನಾವಣೆಯಲ್ಲಿ ನರೇಂದ್ರ ಮೋದಿ ಮತ್ತು ನಿತೀಶ್ ಕುಮಾರ್ ನಾಯಕತ್ವದಲ್ಲಿ ನಡೆದ ಒಂದು ವಿಧಾನಸಭಾ ಚುನಾವಣೆಯಲ್ಲಿ ಈ ದಿನ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ಡಿಎ ಒಕ್ಕೂಟ ಒಂದು ಅಭೂತಪೂರ್ವ ಗೆಲುವನ್ನು ಸಾಧಿಸಿದೆ. ಇದಕ್ಕೆ ಮೊದಲಿಗೆ ನಾವು ಬಿಹಾರದ ಮತದಾರರಿಗೆ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ, ಈ ದೇಶಕ್ಕೆ ಹೆಮ್ಮೆಯ ಪ್ರಧಾನಿಗಳು ನರೇಂದ್ರ ಮೋದಿ ಅವರ ಒಂದು ದೂರದೃಷ್ಟಿ ನಾಯಕತ್ವ, ವಿಕಸಿತ ಭಾರತದ ಕಲ್ಪನೆ, ಅವರ ಒಂದು ಅಭಿವೃದ್ಧಿ ದೃಷ್ಟಿಕೋನ, ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಈಗ ಬಿಹಾರದ ಜನತೆ
ಕ್ಲೀನ್ ಸ್ವೀಪ್ ಅನ್ನ ಅಂದ್ರೆ 200ಕ್ಕೂ ಹೆಚ್ಚು ಒಂದು ವಿಧಾನಸಭಾ ಕ್ಷೇತ್ರಗಳನ್ನ ಉಡುಗೊರೆಯಾಗಿ ಇವತ್ತು NDA ಒಕ್ಕೂಟಕ್ಕೆ ನೀಡಿರ್ತಕ್ಕಂಥದ್ದು ಸ್ವಾಗತಾರ್ಹ. ಇವತ್ತು ಏನು ನಮ್ಮ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇತ್ತೀಚೆಗೆ ಒಂದು ಮತಚೋರಿ ಇರ್ಬೋದು, ಇವತ್ತು ಅವರು ಮಾಡಿರ್ತಕ್ಕಂಥ ಈ ದೇಶದಲ್ಲಿ ಒಂದು ಮತಾಂಧತೆ ಇರ್ಬೋದು, ಒಂದು ಧರ್ಮ ರಾಜಕಾರಣ ಇರ್ಬೋದು, ಇವೆಲ್ಲವನ್ನ ಒಂದು ಬಿಂಬಿಸುತ್ತಾ ಒಂದು BJP ಬಗ್ಗೆ ರಾಹುಲ್ ಗಾಂಧಿಯವರು ಒಂದು ಅಪಪ್ರಚಾರವನ್ನ ಮಾಡ್ತಾ ಇದ್ರು. ಇದಕ್ಕೆ ಪ್ರತಿಯಾಗಿ ಬಿಹಾರದ ಜನತೆ ಒಳ್ಳೆ ತೀರ್ಪನ್ನೇ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಇವತ್ತು ಕರ್ನಾಟಕದಲ್ಲೂ ಸಹ ಇವತ್ತು ಜನತಾದಳ, ಜಾತ್ಯತೀತ ಮತ್ತು ಭಾರತೀಯ ಜನತಾ ಪಕ್ಷದ NDA ಒಕ್ಕೂಟ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲೂ ಸಹ ಇವತ್ತು ಬಿಹಾರದ ಏನು ಫಲಿತಾಂಶ ಬಂದಿದೆ ಅದೇ ರೀತಿ ನಾವು ಸಹ ಒಂದು ಮೈತ್ರಿ ಪಕ್ಷವಾಗಿ ಇವತ್ತು ಚುನಾವಣೆಗೆ ಹೋಗೋದಿದೆ. ನಮಗೆ ಒಂದು ವಿಶ್ವಾಸ ಇದೆ, 2028ರಲ್ಲಿ ಏನಿವತ್ತು ಬಿಹಾರದ ಚುನಾವಣೆ ಫಲಿತಾಂಶ ಏನಿದೆ ಅದೇ ಫಲಿತಾಂಶ ಇವತ್ತು ಕರ್ನಾಟಕದ ವಿಧಾನಸಭೆಯಲ್ಲೂ ಸಹ ಪುನರಾವರ್ತನೆ ಆಗ್ತದೆ ಅನ್ನೋ ಒಂದು ಗಟ್ಟಿ ವಿಶ್ವಾಸ ಇದೆ. ಹಾಗೆ ಈ ರಾಜ್ಯದ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜಯೇಂದ್ರ ಅಣ್ಣವರು ಇವತ್ತು ಅವರ ನಾಯಕತ್ವದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿ ಇವತ್ತು ಕರ್ನಾಟಕದಲ್ಲಿ ನೆಲೆಯೂರ್ತಾ ಇದೆ. ಈ ಭಾಗದಲ್ಲೂ ಸಹ ಇವತ್ತೇನು ಹಳೆ ಮೈಸೂರು ಭಾಗದಲ್ಲಿ ಇವತ್ತು ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು ಅವರು ನಮ್ಮ ಜೊತೆ ನಿಂತು ಇವತ್ತು ಪಕ್ಷವನ್ನ ಕಟ್ಟಲಿಕ್ಕೆ ಇವತ್ತು ಅವರು ಸಹ ಅವಿರತ ಕೆಲಸ ಮಾಡ್ತಾ ಇದ್ದಾರೆ. ಇದು ಖಂಡಿತ 2028ರಲ್ಲಿ ಅಭೂತಪೂರ್ವ ಗೆಲುವನ್ನು ಇವತ್ತು ನಾವು ಕರ್ನಾಟಕದಲ್ಲಿ ಸಹ ಕಾಣ್ತೀವಿ. ಇದರಲ್ಲಿ ಯಾವುದೇ ವಿಧವಾದ ಸಂಶಯ ಬೇಡ. ರಾಮಚಂದ್ರಗೌಡರು, JDS ಜಿಲ್ಲಾಧ್ಯಕ್ಷ ನಾನು, KV ನಾಗರಾಜ್ ಮತ್ತು ಎಲ್ಲ ಮುಖಂಡರುಗಳು ಇವತ್ತು NDA ಮುಖಂಡರುಗಳೆಲ್ಲ ಸೇರಿ ಈ ಬಿಹಾರದಲ್ಲಿ ನಡೆತಕ್ಕಂಥ ಚುನಾವಣೆಯಲ್ಲಿ ಏನು 243 ಸೀಟ್ ಇತ್ತು ಅದರಲ್ಲಿ 205 ಸೀಟುಗಳನ್ನು NDA ಪಡೆದಿರೋದ್ರಿಂದ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರಿಗೆ, ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಆಲ್ರೆಡಿ ಕುಮಾರಸ್ವಾಮಿ ಅವರು ಡೆಲ್ಲಿಯಿಂದ ಕರ್ನಾಟಕ ಜನತೆಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಈ ಮುಂದಿನ 2028 ಚುನಾವಣೆಯಲ್ಲಿ ಇದೇ ರೀತಿ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಅಂತ ಮುನ್ಸೂಚನೆ ಇವತ್ತು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಇವತ್ತು ಬಿಹಾರದಲ್ಲಿ ಏನು ಚುನಾವಣೆ ನಡೀತು, ಏನು ರಿಸಲ್ಟ್ ಬಂತು, ಇದು ಜನರ ತಕ್ಕ ಪಾಠ ಕಾಂಗ್ರೆಸ್ಗೆ ಮತ್ತು NDAಗೆ ಮತ್ತು INDAಗೆ ಪಾಠ ಕಲಿಸಿದ್ದಾರೆ ಅಂತ ಈ ಮೂಲಕ ತಿಳಿಸಿ ಇವತ್ತು ವಿಜೃಂಭಣೆಯಿಂದ ನಮ್ಮ ನೇತೃತ್ವದಲ್ಲಿ ಇವತ್ತು ಏನು NDA ಸಂಭ್ರಮವನ್ನು ಮಾಡ್ತಾ ಇದೆ ಬಿಹಾರದಲ್ಲಿ, ಅವರ ರೀತಿಯಲ್ಲೇ ನಾವು ಇಲ್ಲಿ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ NDA ಗೆದ್ದಿರೋದಕ್ಕೆ ನಾವು